ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ನನ್ನ ಲಾಗಲ್ಲಿ ಮೆಹಂದಿ ಪ್ರೋಗ್ರಾಮ್ ವೀಡಿಯೋನ ತೋರಿಸ್ತಾ ಇದ್ದೀನಿ. ನೆನ್ನೆ ನೋಡಿದಾಗೆ ಎಲ್ಲರೂ ಸಹ ಎಂಜಾಯ್ ಮಾಡಿರ್ತೀರ ನೆನ್ನೆ ಲಾಗು. ಇವತ್ತು ನಾನು ಮೆಹಂದಿ ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಕಸಿನ್ ಮೆಹಂದಿ ಬಿಡಿಸ್ಕೊತಾಯಿದ್ರು. ಹೌದಾ, ಒಂದು ಕ್ಲಿಪ್ಪಿಂಗ್ ಇದು. ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲ್ಲ, ಯಾಕಂದರೆ ಮೆಹಂದಿ ಹಾಕಿದ್ಮೇಲೆ ಕ್ಲಿಪ್ಪಿಂಗ್ ಹೇಗೆ ತೊಗೋತೀರ ಅಲ್ವಾ, ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ. ಅದಕ್ಕೋಸ್ಕರ ಈ ಒಂದು ಚೋಟ ಲಾಗ್ ನನ್ನ ವ್ಯೂವರ್ಸ್ಗೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಬಿಡ್ತಾಯಿದ್ರು ಅಂತ ಹೇಳಿದ್ರು ಅವರು. ತುಂಬ ಚೆನ್ನಾಗಿ ಬಿಟ್ಟಿದ್ರು. ಇದು ನನ್ನ ಕಸಿನ್ ಕೈ, ಅವಳದು ಫಸ್ಟೇ ಚಿಕ್ಕ ಕೈ, ಅದಕ್ಕೆ ಇಷ್ಟು ದೊಡ್ಡ ಮೆಹಂದಿ ಕಾಣ್ತಾ ಇದೆ ಪಾಪ. ಅವಳಿಗೆ ತುಂಬ ಚೆನ್ನಾಗಿತ್ತು ಡಿಸೈನು ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಡಿಸೈನ್ಸ್, ತುಂಬ ಚೆನ್ನಾಗಿದೆ ಅಲ್ವಾ. ಏನೋ ಹೆಣ್ಮಕ್ಳಿಗೆ ಮೆಹಂದಿ ಹಾಕ್ಕೊಡೋದು ಇಷ್ಟ. ನಾನು ಫಸ್ಟು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಏನು ಹೋಗಿ ಬರೋಣ ಬಿಡು ಅಂತ ಹೇಳಿ ಹೋಗಿ ಬಂದ್ವಿ. ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಸ್ಕೂಲ್ ಇರೋದ್ರಿಂದ ಸ್ಕೂಲ್ದೇ ಒಂದು ಟೆನ್ಷನ್ ಆಗೋಗಿರುತ್ತೆ. ಸ್ಕೂಲಿಗೆ ಕರ್ಕೊಂಡೋಗೋದು, ಕರ್ಕೊಬಿಡೋದು, ಉಲ್ಲಾಸ ಬೆಳಗ್ಗೆ ಸ್ಕೂಲ್ ಕಳಿಸಿ ರೆಡಿಯಾಗಿ ಹೋಗೋದು, ಮತ್ತೆ ಅವ್ನು ಬರೋ ಅಷ್ಟರಲ್ಲಿ ಬರೋದು. ಇದೇ ಆಗೋಗಿತ್ತು ನಂದಂತೂ. ನೋಡಿ ಹೇಗಿದೆ ಎಲ್ಲರ ಮೆಹಂದಿ. ಇದು ನನ್ನ ಕೈ ಮೆಹಂದಿ. ನನ್ನ ಮಗ ಇದನ್ನೆಲ್ಲ ಅಪ್ಪ ಕಾಟ ಕೊಡ್ತಾನೆ ಅಷ್ಟು ಕೊಡ್ತಾನೆ ಈ ಚೀಕು ಅಂತೂ. ಅಲ್ಲಿ ಮೆಹಂದಿ ಹಾಕಿದ್ರೆ ಕಾಲಿಗೆ ಮೆಹಂದಿ ಹಾಕಕ್ಕೆ ಬರೋದು, ಅಳಿಸೋದು, ಬರೀ ಇದೇ ಆಗೋಗಿತ್ತು. ಕೊನೆಗೆ ಅವ್ನ ಕೈಗೂ ಮೆಹಂದಿ ಹಾಕ್ಕೊಬಿಟ್ಟಿದ್ದಾನೆ. ನೋಡಿ ಹೇಗೆ ಹಾಕ್ಕೊಂಡಿದ್ದಾನೆ, ಪುಟ್ಟ ಕೈಗೆ ಹಾಕ್ಕೊಂಡಿದ್ದ ಪಾಪ. ಎಲ್ಲರೂ ಹಬ್ಬಬಿಟ್ಟ. ನಾವು ಫೋಟೋ ಹಿಡ್ಕೋದಾದ್ರೆ ಅವರೂ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಆ ಒಂದು ಫೋಟೋಗೆ ಪೋಸ್ ಕೊಡ್ತಾಯಿದ್ದ ಪಾಪ. ಮಕ್ಕಳಿಗೆ ಆದರೆ ಬೇರೆ ಯಾರೂ ಆಟಾಡೋಕ್ಕೆ ಇರಲಿಲ್ಲ ಅಲ್ವಾ. ಅದಕ್ಕೋಸ್ಕರ ನನ್ನ ಹತ್ರನೇ ಇರ್ತಿದ್ದ. ಇನ್ನು ಮದುವೆಯಲ್ಲಿ ಎಲ್ಲ ಕಸಿನ್ ಮಕ್ಕಳನ್ನ ಉಲ್ಲಾಸು ಎಲ್ಲ ಇರ್ತಾರಲ್ಲ. ಚೀಕುಗೆ ಯಾವುದೇ ರೀತಿಯಾದಂಥ ಬೋರ್ ಆಗಲ್ಲ. ಹಾಗೆ ನೋಡಿ ಹೇಗಿದೆ ಮೆಹಂದಿ. ಇದು ನನ್ನ ಕೈ. ಮೆಹಂದಿ ಬಿಡ್ತಾಯಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ತುಂಬ ಕಷ್ಟ ವೀಡಿಯೋಗಳನ್ನ ಮಾಡೋದು ಫಂಕ್ಷನ್ ಟೈಮ್ಗಳಲ್ಲಿ. ಅಷ್ಟು ಈಸಿ ಅಲ್ಲ ವೀಡಿಯೋ ಮಾಡೋದು ಫಂಕ್ಷನ್ ಟೈಮ್ಗಳಲ್ಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡು ಒಂದು ವೀಡಿಯೋನ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಮೆಹಂದಿ ಅಲಂಕಾರ ಅಂದರೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅದೇ ಥರ ನಾನು ಮೆಹಂದಿ ಹಾಕಿಸ್ಕೊಂಡು ಕೊನೆಗೆ ಊಟ ಮುಗಿಸಿ ಮನೆಗೆ ಬಂದೆ. ಬಿಸಿಬೇಳೆಭಾತು, ಮೊಸರನ್ನ, ವಡೆ, ಉಪ್ಪಿನಕಾಯಿ, ಅದ್ರ ಜೊತೆಗೆ ಕಾಫಿ, ಮಾವಿನಹಣ್ಣು ಎಲ್ಲ ರೆಡಿಯಾಗಿತ್ತು. ಮನೆಗೆ ಬಂದಾದ್ಮೇಲೆ ನೋಡಿ ನನ್ನ ಕೈ ಹೀರಿದೆ. ಅಡುಗೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ವಾಶ್ ಮಾಡಿಬಿಟ್ಟಿದ್ದೆ. ಇದು ನನ್ನ ಕೈ. ಇದು ಬೆಳಗ್ಗೆ ಎದ್ದ ಮೇಲೆ ನೋಡಿ ಈಗ ಬಂದಿರುವಂತಹ ಕಲರ್. ಇದು ಸಕ್ಕತ್ತಾಗಿ ಬಂದಿದೆ ಅಲ್ಲ ಕಲರ್. ಮಾತ್ರ ಇನ್ನೂ ಡಾರ್ಕ್ ಬರುತ್ತೆ ನಮ್ಮದು. ಇನ್ನೂ ಒಂದು ಸ್ವಲ್ಪ ಸಂಜೆ ಆಗೋಷ್ಟರಲ್ಲಿ ಮತ್ತೆ ಡಾರ್ಕ್ ಬರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಡಾರ್ಕ್ ಬಂದರೆ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಅದೇನು ಕತೆನೋ ನಿಜಾನ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಈ ಒಂದು ಚೋಟ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.